ಇಂಟರ್ವ್ಯೂಲೇ ಇರಬೇಕಾ ಅಂತ ಅಂದ್ರೆ ಲೆಕ್ಕ ಹಾಕಿ. ಯು ಆರ್ ಹೀರೋಯಿನ್. ನಮ್ಗೇನು ಹಾರ್ಮೋನ್ಸ್ ಎಲ್ಲ ಹಿಂಗೆ ಬ್ಯಾಲೆನ್ಸ್ದಾಗ ಇರುತ್ತೆ, ಹಿಂಗೆ ಆಡ್ತಾ ಇರುತ್ತೆ. ಒಬ್ಬ ಡೈರೆಕ್ಟರ್ ಬಂದು ಕತೆ ಹೇಳಿದಾಗ ನೀವು ನೋಡುವಂತ ತುಂಬಾ ನೋಟಿಸ್ ಮಾಡುವಂಥದ್ದು ಕತೆ ಯಾವ ರೀತಿ ವಿಭಿನ್ನವಾಗಿದೆ, ಜೊತೆಗೆ ನಾನು ಪ್ಲೇ ಮಾಡೋ ಕ್ಯಾರೆಕ್ಟರ್ ಇದೆಯಲ್ಲ ಅದು ಎಷ್ಟು ಮಟ್ಟಿಗೆ ಜನಕ್ಕೆ ಕನೆಕ್ಟ್ ಆಗುತ್ತೆ. ಸ್ವಲ್ಪ ಶಾರ್ಟ್ ಇರೋ ಹೀರೋಯಿನ್ಸ್ ಒಟ್ಟಿಗೆ ಸ್ವಲ್ಪ ಮೈನಸ್ ಏನಂದ್ರೆ ಇವಾಗ ಕುಳ್ಕೊಳ್ಳೋಗಿರ್ತಾರ, ನಾವು ಅದು ಮ್ಯಾನೇಜ್ ಮಾಡ್ಬೇಕಾ. ಎಕ್ಸ್ಟ್ರಾ ಉದ್ದ ಇರ್ತಾರೆ. ಇವೆಲ್ಲ ಆಗಿನ ಕಾಲದಲ್ಲಿ ರಾಜಂದ್ರಗಳು ಇದ್ದಿದ್ರು ಇಟ್ಟಂತೆ ಗೊತ್ತಾ. ಅವಾಗ ಹುಟ್ಟಿದ್ರೆ ಕರೆಕ್ಟ್ ಆಗಿರ್ತಾ ಇತ್ತು. ಬಟ್ ಇಂಪ್ಲಿಮೆಂಟ್ ಎಲ್ಲೋ ನಾನು ಅನ್ಕೊಂಡ ರೇಂಜಿಗೆ ಆಗಿಲ್ಲ, ಇಮ್ಯಾಜಿನೇಷನ್ ತಕ್ಕನಾಗಿ ಬಂದಿಲ್ಲ. ನಮಸ್ತೆ, ನೀವು ನೋಡ್ತಾ ಇದ್ರ ಫುಲ್ ಬೀಟ್ ಕನ್ನಡ. ನಾನು ಯಶವಂತ್. ಇತ್ತೀಚೆಗೆ ಒಂದು ಆಕ್ಷನ್ ಟೀಸರ್ ನೋಡಿದೆ. ಸೊ ಆ ಟೀಸರ್ ಅಲ್ಲಿ ಹೀರೋ ಎಂಟ್ರಿ ಒಂದು 6 ಪ್ಯಾಕ್ ಲುಕ್ ನಲ್ಲಿ ಕಾಣಿಸ್ಕೊಳ್ತಾರೆ. ಸೊ ಬ್ಯಾಕ್ ಗ್ರೌಂಡ್ ಇಂದ ಒಂದು ವಾಯ್ಸ್ ಬರುತ್ತೆ, ಇತ್ತೀಚೆಗೆ ಬಿಗ್ ಬಾಸ್ ನ ಗೆದ್ದಂತ ಗಿಲ್ಲಿ ಅವ್ರದ್ದು. ಸೊ ಆ ಒಂದು ಆಕ್ಷನ್ ಟೀಸರ್ ನೋಡಿದ್ಮೇಲೆ ಒಂದು ಆಕ್ಷನ್ ಪ್ಯಾಕ್ಡ್ ಸಿನಿಮಾ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಯಾವ ಟೀಸರ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ ಹಯಗ್ರೀವ. ಸೊ ಈಗಾಗಲೇ ಆ ಟೀಸರ್ ಜೊತೆಗೆ ಒಂದಷ್ಟು ಸಾಂಗ್ಗಳೆಲ್ಲ ರಿಲೀಸ್ ಆಗಿದೆ, ನೋಡಿದ್ರ. ಇಷ್ಟೊಂದೆಲ್ಲ ಹಯಗ್ರೀವ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ ನಿಮ್ಗೆಲ್ಲರೂ ಕೂಡ ಗೊತ್ತಿರುತ್ತೆ. ಇವತ್ತು ಆ ಟೀಮ್ ನಾನು ಕರ್ಕೊಂಡ್ ಬಂದಿದ್ದೀನಿ. ಸೊ ಇವತ್ತು ನನ್ನ ಜೊತೆ ಇರುವಂತದ್ದು ಧನ್ವೀರ್ ಹಾಗೂ ಸಂಜನಾ. ವೆಲ್ಕಮ್ ಮಾಡೋಣ. ನಮಸ್ತೆ. 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 ಹೇಗಿದ್ದೀರಾ? ನೀವ್ ಹೇಗಿದ್ರಿ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಸ್ಕ್ರೀನ್ ಅಲ್ಲಿ ತುಂಬಾ ಬ್ಯೂಟಿಫುಲ್, ಯಾವಾಗಲೂ ಕೂಡ ಕಾಣಿಸ್ಕೊಳ್ತೀರಾ. ಇದ್ರಲ್ಲಿ ಇನ್ನೂ ಸ್ವಲ್ಪ ಬ್ಯೂಟಿಫುಲ್ ಆಗಿ ಕಾಣಿಸ್ಕೊಳ್ತಿದ್ದೀರಾ. ಅಂಡ್ ನಮ್ಮ ಶೋಕ್ದರ ಬಗ್ಗೆ ಹೇಳಂಗಿಲ್ಲ, 6 ಪ್ಯಾಕ್ ಲುಕ್ ನಲ್ಲಿ ಆಕ್ಷನ್ ಟೀಸರ್ ನಲ್ಲಿ ಬೆಂಕಿ ಅಬ್ಬರ. ನನಗೆ ನಿಮ್ಗೆ ಲಾಸ್ಟ್ ಟೈಮು ಒಂದು ಕ್ವಶನ್ ಕೇಳಿದ್ದೆ, ಸೇಮ್ ಕ್ವಶನ್, ಈಗಲೂ ಅದನ್ನೇ ರಿಪೀಟ್ ಮಾಡ್ತೀನಿ. ನಿಮ್ಮ ಒಂದು ಸಿನಿಮಾಗಳ ಟೈಟಲ್ ಆಯ್ಕೆ ಸಾಕಾಗಿರುತ್ತೆ. ಆ ಟೈಟಲ್ಲೇ ಒಂದು ಪವರ್ ತಂದು ಕೊಟ್ಬಿಡುತ್ತೆ. ಟೈಟಲ್ ಕೇಳ್ತಿದ್ರೆ ಹಂಗಿದೆ ಅಂತಂದ್ರೆ ಅದಕ್ಕೆ ನ್ಯಾಯ ಒದಗಿಸ್ಬೇಕಾಗಿದೆಯಲ್ಲ, ದೊಡ್ಡ ಚಾಲೆಂಜ್ ಇರುತ್ತೆ. ಫಸ್ಟ್ ಆಫ್ ಆಲ್ ಟೈಟಲ್ ಹೇಳಿ, ನೀವು ಸೆಲೆಕ್ಟ್ ಮಾಡ್ತೀರಾ, ಡೈರೆಕ್ಟರ್ ಸೆಲೆಕ್ಟ್ ಮಾಡ್ತಾರೆ, ಹೆಂಗೆ ಬರುತ್ತೆ? ಇಲ್ಲ, ಕತೆ ಮಾಡ್ಬೇಕಂದ್ರೆ ಡೈರೆಕ್ಟರ್ ಟೀಮ್ ಕುತ್ಕೊಂಡು ಸೆಲೆಕ್ಟ್ ಮಾಡ್ತಾರೆ. ಆಮೇಲೆ ಗೊತ್ತಿಲ್ಲ ಅದು ಕೋಇನ್ಸಿಡೆನ್ಸ್ ಏನೋ, ಆಲ್ಮೋಸ್ಟ್ ಈ ಥರ ಟೈಟ್ಲ್ಗಳು ನನಗೆ ಸಿಗುತ್ತೆ. ಸೊ ಅದಕ್ಕೆ ನೀವು ಹೇಳ್ದಂಗೆ ಈ ಟೈಟ್ಲ್ ಇಟ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ, ಅದಕ್ಕೆ ತಕ್ಕಂಗೆ ಕತೆನೂ ಅದೇ ಥರ ಇರಬೇಕು, ಜೊತೆಗೆ ನ್ಯಾಯ ಒದಗಿಸ್ಬೇಕಾಗುತ್ತೆ. ಸೊ ಅದರಲ್ಲಿ ಪರಿಪೂರ್ಣ ಮಾಡಿರ್ತೀವಿ ನಾವು. ಸೊ ಅಲ್ಲಿಗೆ ಒಳ್ಳೊಳ್ಳೆ ಟೈಟಲ್ ಸಿಗ್ತಾ ಇದೆ ನಿಮ್ಗೆ. ಅಷ್ಟೇ. ಇನ್ನು ನಿಮ್ಮ ಸಿನಿಮಾ ಟೈಟಲ್ ಬಗ್ಗೆ ಹೇಳಂಗಿಲ್ಲ, ಆಲ್ವೇಸ್ ಕ್ಯಾಚಿ ಆಗೇ ಇರುತ್ತೆ ಎಲ್ಲಾನು. ಸೊ ಈ ಸಿನಿಮಾ ಫಸ್ಟ್ ಟೈಮ್ ಧನ್ವೀರ್ ಅವ್ರ ಜೊತೆ, ಸೊ ಹೆಂಗಿತ್ತು ಸಿನಿಮಾ ಎಕ್ಸ್ಪೀರಿಯನ್ಸ್? ಯಾವ ಥರ? ಫಸ್ಟ್ ತುಂಬ ಸಖತ್ತಾಗಿತ್ತು ಸಿನಿಮಾ ಎಕ್ಸ್ಪೀರಿಯನ್ಸ್. ಅವ್ರ ಜೊತೆ ತುಂಬ ಕಡಿಮೆ ಮಾತಾಡ್ತಾರೆ ಅವರು. ಸೊ ಸೆಟ್ಟಲ್ಲಿ ತುಂಬ ಕಡಿಮೆ ಮಾತಾಡಿರೋದು. ನಾವು ಇಲ್ಲೇ ಪ್ರಮೋಷನ್ಸಲ್ಲೇ ಆ್ಯಕ್ಚುಲಿ ಜಾಸ್ತಿ ಅವ್ರು ಮಾತಾಡ್ತಿರೋದು ನಾನು ನೋಡ್ತಿರೋದೇ ಪ್ರಮೋಷನ್ಸ್. ಅದೇ ನಾವು ನೀವು ಹೌದು, ಅದೇ ಅವ್ರು ಈ ಚಿಕ್ಕದಾಗಿ ಹೇಳ್ಕೊಂಡ್ಬಿಡ್ತಾರೆ. ಸುಮ್ಮನೆ ಮಾತಾಡೋಣ, ತಿಕ್ಕಲ್ ನನ್ನ ಮಕ್ಕಳು ಅಂತಾನೆ. ಹೌದಾ? ಹಂಗೆ ನಾವಿಬ್ರು ಇವಾಗ ಮಾತಾಡ್ತಾ ಇದ್ವಿ. ನೀವಿಬ್ರು ಮಾತಾಡ್ತಾ ಇದ್ದೀರಾ, ಮಾತಾಡ್ತೀರಾ, ನೀವು ಸುಮ್ಮನೆ ಮಾತಾಡ್ತೀರಾ? ಸುಮ್ ಒಬ್ಬೊಬ್ಬರೇ ಮಾತಾಡ್ಕೊಳ್ಳಿ ಅಂತ ಇಲ್ಲ. ಸ್ವಲ್ಪ ಒಂಚೂರ್ ಎಕ್ಸ್ಪ್ಲೇನ್ ಮಾತಾಡ್ತಾ ಇದ್ರೆ ಓಕೆ. ಅಷ್ಟ ಅವಾಗ ಏನ್ ಗೊತ್ತಾ, ನಾವು ಸ್ಕ್ರಿಪ್ಟ್ ಮಾಡ್ಕೊಂಡಿರಲ್ವಲ್ಲ, ಸೊ ಅವಾಗ ಅದ್ರಲ್ಲಿ ಇನ್ನೊಂದಿನ ರಾತ್ರಿ ನೀವು ಫೋನ್ ಮಾಡಿ ಹೇಳಿರಲ್ವಾ ನೀ ಕ್ವಶನ್ ಕೇಳ್ತೀನಿ ಅಂತ. ಫೋನ್ ಮಾಡಿದ್ರ ನಿಮ್ಗೇನಾದ್ರು? ಅಲ್ಲೇ ಯಾಕಂದ್ರೆ ಲಾಸ್ಟ್ ಇಂಟರ್ವ್ಯೂ ಹೇಳ್ತಾ ಇದ್ರು. ನನಗೆ ಗೊತ್ತಿತ್ತು ಬರುತ್ತೆ ಅಂತ ಗೊತ್ತಿತ್ತು ನನಗೆ. ಇದು ಆಲ್ರೆಡಿ ಯಾವ ಇಂಟರ್ವ್ಯೂ ಬರುತ್ತೆ ಅಂತ ಗೊತ್ತಿರಲಿಲ್ಲ ಅಷ್ಟೇ. ನೆಕ್ಸ್ಟ್ ಅಲ್ಲಿ ಲಾಸ್ಟ್ ಇಂಟರ್ವ್ಯೂ ಅವ್ರು ಫೋನ್ ಮಾಡಿದ್ರು ಅಂತೆ. ಕೇಳಕ್ಕಾಗತ್ತಾ ಯಶವಂತ್ ಅವ್ರೆ? ಹಂಗೆ ಕೇಳಿ, ನಾನು ಬೇರೆ ಏನೋ ಕೇಳಿದ್ದೆ ಸರ್. ಅಂಡ್ ನಾವು ಫಸ್ಟ್ ಕ್ವಶನ್ ಕೊಟ್ಬಿಟ್ರೆ ಹೆಂಗ್ ಗೊತ್ತಾ, ಪ್ರಿಪೇರ್ ಆಗ್ಬಿಡ್ತಾರೆ. ಓಕೆ, ಪ್ರಿಪೇರ್ ಆಗ್ಬೇಕು ಅಂತಾನೆ ಕೇಳ್ತಾ ಇರೋದು. ಅದಕ್ಕೆ ನಾವು ಅಲ್ಲೇ ಬರ್ತಿದ್ದಂಗೆ ಇರ್ಬೇಕಾ ಸರ್ ಇಂಟರ್ವ್ಯೂಲಿ ಅಂತ ಕೇಳಿದ್ದ ಅವ್ರನ್ನ. ಬೇರೆ ಏನೋ ಇಂಟರ್ವ್ಯೂಲೇ ಇರ್ಬೇಕಾ ಅಂತ ಅಂದ್ರೆ ಲೆಕ್ಕ ಹಾಕಿ. ಯು ಆರ್ ಹೀರೋಯಿನ್ ಅಲ್ಲ. ನಾನು ಡೈರೆಕ್ಟರ್ ಹತ್ರ ಮಾತಾಡ್ತಿದ್ದೆ ಹಿಂದೆ, ಅಂದ್ರೆ ಆಫ್ ಸ್ಕ್ರೀನ್. ಸೊ ಮಾತಾಡ್ತಾ ಇರ್ಬೇಕಾದ್ರೆ ಧನ್ವೀರ್ ಅವ್ರು ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾ ಆಕ್ಷನ್ ಅಂತ ಬಂದಾಗ ನೆಕ್ಸ್ಟ್ ಲೆವೆಲ್ ಮಾಡ್ತಾರೆ, ರೊಮ್ಯಾನ್ಸ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಎದುರ್ಕೊಂಡ್ಬಿಡ್ತಾರೆ. ಏನ್ ಎದುರ್ಕೊಂಡೆಲ್ಲ ಏನಿಲ್ಲ ಸರ್, ಅದು ಅವೆಲ್ಲ ಸುಳ್ಳು. ಓಡೋಗಿಡಾಗೆಲ್ಲ ಡೈರೆಕ್ಟರ್ ಯೂಶಲಿ ಅದು ಆಕ್ಷನ್ ಸಿನಿಮಾ ಮತ್ತೆ ಮಾಸಿಗೆ ನಾವು ಸೂಟ್ ಆಗಿ ನಮ್ಗೆ ಅದೊಂಚೂರು ಸ್ಟಾರ್ಟಿಂಗಲ್ಲಿ ಇದು ಮಾಡೋಕೆ ಒಂಚೂರು ಇದಾಗ್ತಿತ್ತು. ಹೋಗ್ತಾ ಆಮೇಲೆ ಸರಿ ಹೋಗಿ ನಮ್ಮ ಭೂಷಣ್ ಮಾಸ್ಟರ್ ಬೇರೆ ಕೊರಿಯೋಗ್ರಫಿ ಮಾಡಿದಲ್ಲ. ಸೊ ಈ ಸತಿ ಮಾಸ್ಟರ್ ಫಿಕ್ಸ್ ಆಗಿಬಿಟ್ಟಿದ್ರು. ಯಾಕಂದ್ರೆ ಲಾಸ್ಟ್ ಸಿನಿಮಾದಲ್ಲಿ ನಾನು ಹಿಂಸೆ ಕೊಟ್ಬಿಟ್ಟಿದ್ದೆ ಮಾಸ್ಟರ್ಗೆ, ನಾನು ಮಾಡಲ್ಲ ಇವೆಲ್ಲ ಅಂತ. ಅದಕ್ಕೆ ಅಲ್ಲಾದರೆ ಬ್ರೋ ಫಾರಿನು ಬ್ರೋ, ನಾವು ಬಿನ್ನಿ ನಾಳೆ ಫ್ಲೈಟ್ ಐತೆ ತಮಾಷೆ ಆಡ್ಬಿಡಿ. ಇಲ್ಲಿ ಈ ಸಲ ಮಾಡಿಸ್ತೀನಿ ಲಾಕ್ ಹಾಕ್ಬಿಟ್ಟು ಅದು ಏನು ಮಾಡ್ತೀರಾ ಮಾಡ್ರಿ ನೋಡೋಣ. ಸೊ ಹಿಂಸೆ ಕೊಟ್ಟು ಎಲ್ಲ ಮಾಡಿಸಿ ಚೆನ್ನಾಗಿ ಬಂದಿದೆ. ಇವಾಗ ಇವ್ರಿಗೆ ಕೇಳ್ತೀನಿ, ಹೆಂಗಿತ್ತು 1 ಕಿಲೋಮೀಟರ್ ಓಡೋದ್ರೆ? ಅದೇ ನಾನು ಇಮ್ಯಾಜಿನ್ ಮಾಡ್ಕೊತಾ ಇದ್ದೆ ರಘೋರಿ ಅಂತ. ನೋಡಿ ಇಮ್ಯಾಜಿನ್ ಮಾಡ್ಕೋದೇನು ಓಡೋಗಿಲ್ಲ ಸರ್. ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲ ಅಲ್ಲ, ಆಗಿರೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲ ನನಗೆ ಗೊತ್ತಿಲ್ಲ ಅವ್ರು ಹೆಂಗ್ ರಿಯಾಕ್ಟ್ ನಾನು ಹೇಳಿದಕ್ಕೆ ಇಮ್ಯಾಜಿನ್ ಮಾಡ್ಕೊಂಡ್ರ? ಹೇಳಿದ್ದಕ್ಕೆ ಹಂಗ ಓಡೋಗಿದ್ರೆ ಹೆಂಗಿರ್ತಿತ್ತು ಅಂತ ಇಮ್ಯಾಜಿನ್. ನೀವು ಬೇರೆ ಕೈಗೆ ಏನೋ ಕಟ್ಕೊಂಡ್ಬಿಟ್ಟಿದ್ರಿ. ಸೊ ಹಯಗ್ರೀವ ಸಿನಿಮಾ ನಾನು ಅವಾಗಲೇ ಹೇಳಿದಂಗೆ ಒಂದು ಪಂಚಿಂಗ್ ಆಗಿರುವಂತದ್ದು ಅಂಡ್ ಒಂದು ಪೊಲೀಸ್ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದೀರಾ.
ಸಿಕ್ಸ್ ಪ್ಯಾಕ್ ಬೇಕು ಅಂತ ಅನ್ಸಿದ್ದು, ಆ ಒಂದು ಕಟಿಂಗ್ ಮಾಡಲೇಬೇಕು ಅಂತ ಅನ್ಸಿದ್ದು ಪಾತ್ರಕ್ಕೆ? ಅದು ಫಸ್ಟ್ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದೆ. ಬಟ್ ನನಗೆ ಕತೆ ಹೇಳ್ಬೇಕಾದ್ರೆ ಸರ್ ಲೈಕ್ ಆ ಕಾಪ್ ಕ್ಯಾರೆಕ್ಟರ್ ಅಂತ ಬಂತಲ್ಲ, ಸೊ ಆಬ್ವಿಯಸ್ಲಿ ಕಾಪ್ ಅನ್ನೋಲ್ಲ ಫಿಟ್ ಆ್ಯಂಡ್ ಇದಾಗ ಕಾಣಿಸ್ಲೇಬೇಕು ಅಂತ ಇತ್ತು. ಜೊತೆಗೆ ಇನ್ನೊಂದು ಶೇಡ್ ಕ್ಯಾರೆಕ್ಟರ್ ಇದೆ ಇದೆಲ್ಲ ಐಗ್ರೀವಲ್ಲಿ, ಸೊ ಆ ಕ್ಯಾರೆಕ್ಟರ್ಗೋಸ್ಕರ ನಾನು ಮಾಡಲೇಬೇಕಾಗಿತ್ತು. ಸೊ ಆ ಯೂತ್ಫುಲ್ ಕ್ಯಾರೆಕ್ಟರ್ಗೋಸ್ಕರ. ಸೊ ಅದಕ್ಕೋಸ್ಕರ ನಮ್ಮ ಡೈರೆಕ್ಟ್ ಇಲ್ಲ ಸರ್ ಸಿಕ್ಸ್ ಪ್ಯಾಕ್ ಮಾಡಬೇಕು. ಆಯಿತು ಸರಿ ಆಯಿತು, ಅದು ನಾನು ಲಾಸ್ಟ್ ಮಾಡಿದ್ದು ಬಜಾರಲ್ಲೇ ಮಾಡಿದ್ದು. ಸೊ ತಿರ್ಗಾ ಇದು ಆನ್ ಸ್ಕ್ರೀನ್ ಇದು ಮಾಡೋಣ, ಸರಿ ಫೈನ್ ಮಾಡೋಣ ಅಂದ್ಬಿಟ್ಟು ಪ್ರಿಪೇರ್ ಮಾಡಿದ್ದು. ಅಂದ್ರೆ ಅದ್ರಲ್ಲಿ ಸ್ವಲ್ಪ ಇನ್ನೊಂಚೂರು ಲೀನ್ ಆ ಕಟಿಂಗ್ ಕಾಣಿಸ್ತಾ ಇತ್ತು, ಇದ್ರಲ್ಲಿ ಸ್ವಲ್ಪ ಮ್ಯಾಸಿವ್ ಆಗಿ ಕಟಿಂಗ್ ಕಾಣಿಸ್ತಾ ಇದೆ. ನಿಮ್ಗೆ ಡಿಫ್ರೆನ್ಸ್ ಹೆಂಗಾಗುತ್ತೆ ಅಂದ್ರೆ, ಒಂದು ಬಾಡಿನೂ ಒಂದು ಗ್ರೋತ್ ಆಗ್ತಾ ಇರುತ್ತೆ, ಒಂದು ಏಜ್ ಆಗ್ತಿದ್ದಂಗೆ ಅದು ಡಿಫ್ರೆಂಟ್ ತಗೊಳುತ್ತೆ. ಬಟ್ ನಿಮ್ಗೆ ಆ ಕಟಿಂಗ್ ಕೂರಿಸ್ಕೋಬೇಕು ಅಂದಾಗ ಅದಕ್ಕೆ ಪ್ರಾಪರ್ ಡಯಟ್ ಬೇಕಾಗುತ್ತೆ, ಹೌದು, ಟೈಮ್ ಬೇಕಾಗುತ್ತೆ. ಕಂಪ್ಲೀಟ್ 3.5-4 months ತೊಗೊಂಡೆ ಸರ್ ನಾನು ಕಂಪ್ಲೀಟಾಗಿ ಮಾಡೋಕ್ಕೆ. ಶಿಟ್ ಡಯಟಲ್ಲಿದ್ದೆ, ಶುಗರ್ ಕಟ್ ಆಫ್ ಎಲ್ಲ ಮಾಡಿ. ಅದು ಫಸ್ಟ್ ಟೈಮ್ ಮಾಡಿದಾಗ ದಟ್ ವಾಸ್ ದ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಇದು ಯಾವ ಥರ ಆಗುತ್ತೆ ಅಂದರೆ ಸರಿ ಬಾಡಿ ಇದರಲ್ಲಿ ಹೋಗ್ತಾ ಹೋಗ್ತಾ ಮಸಲ್ಲು ನಮ್ಗೆ ಇದಾಗ್ತಾ ಹೋಗುತ್ತೆ, ಡೆವಲಪ್ ಆಗ್ತಾ ಹೋದಾಗ ಅದು ಒಂದು ಸತಿ ಮಾಡಿ ಇನ್ನೊಂದು ಸತಿ ಮಾಡೋಷ್ಟು ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಆ ಥರ ನಾನು ಆಲ್ಮೋಸ್ಟ್ ಒಂದು 5 to 6 times ಮಾಡಿದ್ದೀನಿ, ಬಟ್ ಎಲ್ಲೂ ಎಕ್ಸ್ಪೋಸ್ ಮಾಡಿರಲಿಲ್ಲ. ಬಟ್ ಇದು ನಂದು 6th ಟೈಮ್ ಕಟ್ ಆಫ್ ಮಾಡಿ ಸಿನಿಮಾಗೆ ಅಂತಲೇ ಮಾಡಿದಲ್ವಾ, ಸೊ ಅವಾಗ ಇನ್ನೂ ಮಸಲ್ ಇಂಪ್ರೂವ್ ಆಗಿದ್ದು ಚೆನ್ನಾಗಿ. ಈ ಹಿಂದೆ ಒಂದು ಫೋಟೋ ಶೂಟ್ ರಿಲೀಸ್ ಅದು ಇದಕ್ಕಿಂತ ಮುಂಚೆದು, ಅದು ಇದಕ್ಕಿಂತ ಮುಂಚೆದು. ಆದ್ರೆ ಫಿಟ್ನೆಸ್ ಅಂತ ಅಂತಿದ್ರೆ ಈಗ ನಿಮ್ಮ ಇನ್ಸ್ಟಾಗ್ರಾಮ್ ನೋಡಿದ್ರೆ ಅರ್ಧ ಫಿಟ್ನೆಸ್ ವಿಡಿಯೋಗಳೇ ಜಾಸ್ತಿ ಇರುತ್ತೆ, ವರ್ಕೌಟ್ ಮಾಡೋದಲ್ಲ. ಸೊ ಈಗ ಹೀರೋಗಳಿಗೆ ಒಂದು ಸಿಕ್ಸ್ ಪ್ಯಾಕ್ ಅಂತ ಬಂದ್ರೆ ಎಕ್ಸ್ಪೋಸ್ ಮಾಡಕ್ ಆ ಒಂದು ಶೇಪ್ ಬೇಕಾಗುತ್ತೆ. ಸೊ ಹ್ಯಾಸ್ ಎ ಹೀರೋಯಿನ್ ಅಂತ ಬಂದಾಗ ಆ ಒಂದು ಬಾಡಿನ ಮೇಂಟೈನ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ಲೈಕ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡ್ಯಾನ್ಸ್ ಬೇಕು ಈ ತರ ಬೇಕು ಅಂತ ಅಂದಾಗ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡ್ರೆಸ್ ಹಾಕಬೇಕು ಅಂತ ಅಂದಾಗ ಅದು ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಹೀರೋಯಿನ್ಗೆ. ಈಗಿನ ಹೀರೋಯಿನ್ಗಳು ಎಷ್ಟರ ಮಟ್ಟಿಗೆ ಅದ್ಮೇಲೆ ಫೋಕಸ್ ಮಾಡ್ತಾ ಇದಾರೆ ಅಂಡ್ ಅವರ ಫುಡ್ ಯಾವ ರೀತಿಯಾಗಿರುತ್ತೆ? I mean, everybody, all of us are putting ಅಷ್ಟೇ ಎಫರ್ಟ್ಸ್, ಬಿಕಾಸ್ ICL ನನಗೆ ಪರಿಚಯ ಇರೋರೇ ಎಲ್ಲರೂ ಐ ಥಿಂಕ್ ವಿರ್ ಆಲ್ ವರ್ಕಿಂಗ್ ಔಟ್. ಆ್ಯಂಡ್ ಅಫ್ಕೋರ್ಸ್ ವರ್ಕೌಟ್ ಮಾಡ್ತಿದ್ದೀವಿ ಅಂದರೆ ಅದರದ್ದು ರಿಸಲ್ಟ್ ಸಿಗೋದೇ ಡಯಟ್ ಕೂಡ ಕರೆಕ್ಟ್ ಆಗಿರುವಾಗ. ಸೊ ವಿರ್ ಆಲ್ ಪುಟ್ಟಿಂಗ್ ಇನ್ ಅವರ್ ಬೆಸ್ಟ್ ಎಫರ್ಟ್ಸ್ ಟು ಲುಕ್ ಗುಡ್ ಆನ್ ಸ್ಕ್ರೀನ್. ಎಸ್. ಓಕೆ. ಆ್ಯಂಡ್ ನಮ್ಮ ಫಸ್ಟ್ ಸಿನಿಮಾದಲ್ಲಿ ನೋಡೋದಕ್ಕಿಂತ ಬರ್ತಾ ಇನ್ನು ಸ್ವಲ್ಪ ಲೀನ್ ಆಗಿ ಆಗ್ತಾ ಇದ್ದೀರಾ? ಇಲ್ಲ, ಇವಾಗಿನ ಸ್ವಲ್ಪ ಪ್ರಮೋಷನ್ಸ್ ಎಲ್ಲ ಸ್ವಲ್ಪ ತಿಂತಾ ಇದೀನಿ ಚೆನ್ನಾಗಿ. ಒಟ್ನಲ್ಲಿ ನಾನೇನೋ ಅಂತ ಯಾವತ್ತೂ ನೋಡಿಲ್ಲ, ಹಿಂಗೆ ನೋಡ್ತಾ ಇದ್ದೀನಿ ಫಸ್ಟ್ ಸಿನಿಮಾ ಇಂದನೂ ತಗೊಂಡ್ರೆ. ಬಟ್ ಯಾರಾದ್ರೂ ಡೈರೆಕ್ಟರ್ ಬಂದು ಹೇಳಿದಾರ ಇಲ್ಲ ಈ ನನ್ನ ಒಂದು ತರ ಪಾತ್ರ ಇದೆ ಇನ್ನು ಸ್ವಲ್ಪ ಸಣ್ಣ ಆಗ್ಬೇಕು ಅಂತ ಯಾರಾದ್ರೂ ಹೇಳಿದಾರ? ಓಕೆ. ಬಿಕಾಸ್ ನಾನು ಕ್ಯಾಮ್ರಾಲಿ ಇನ್ನೂ ಸ್ವಲ್ಪ ಮೆಚೋರ್ಡಾಗಿ ಕಾಣಿಸ್ತೀನಿ. ಸೊ ಕ್ಯಾಮ್ರಾಗೆ ಸಣ್ಣ ಆಗ್ಬೇಕಂದ್ರೆ ನಾನು ಇವಾಗ ಇನ್ನೂ ಸಣ್ಣ ಆಗಬೇಕು. ಸೊ ಹೇಳಿದ್ದಾರೆ ಕೆಲವು ಡೈರೆಕ್ಟರ್ಸ್. ಓಕೆ. ಈಗ ಇಬ್ಬರದು ಡಯಟ್ ಈಗ ಆಸ್ ಎ ಒಬ್ಬ ಹುಡುಗಾಗಿ ನಾನು ಕೇಳುವಂಥದ್ದು, ಸಿನಿಮಾಗೆ ಒಂದು ಡಯಟ್ ಸಿಕ್ಸ್ ಪ್ಯಾಕ್ ಅಂತ ಮಾಡೋದು ಒಂದ್ ಕಡೆ ಆಯಿತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನನಗೆ ಅಂತ ಅಂದ್ರೆ ಈಗ ನಾನು ವರ್ಕು ಶೂಟು ಈ ಥರ ಮಾಡಿದಾಗ ಸಿಕ್ಸ್ ಪ್ಯಾಕ್ ಆಗಲಿ ಆ ಒಂದು ಶೇಪ್ ಆಗಲಿ ಮಾಡೋಕ್ಕಾಗಲ್ಲ. ಒಂದು ನಾರ್ಮಲ್ ಫಿಟ್ನೆಸ್ ಒಂದು ಹುಡುಗರಿಗೆ ಈ ಥರ ಒಂದು ಟಿಪ್ ಕೊಡ್ತೀನಿ ಅಂತಂದ್ರೆ ಏನು ಕೊಡ್ಬೋದು? ಏನಿಲ್ಲ ಸರ್, ರೆಗ್ಯುಲರ್ ರೊಟೀನ್ ವರ್ಕೌಟ್ ಮಾಡೋದು, ಫ್ಯಾಟ್ ಐಟಮ್ಸ್ ಕಮ್ಮಿ ಮಾಡಬೇಕು, ಮಿಲ್ಕ್ ಪ್ರಾಡಕ್ಟ್ಸ್ ಕಮ್ಮಿ, ಜಾಸ್ತಿ ಕಾರ್ಬ್ಸು ಪ್ರೋಟೀನ್ಸು ಅಷ್ಟೇ ವರ್ಕೌಟ್. ಅದೇನು ಫುಡ್ ಏನೇನು ಅಂತ ಹೇಳ್ಬೇಕು? ಕಾರ್ಬ್ಸಲ್ಲಿ ಏನು ಸರ್, ಈಗ ರೈಸು ಕಾರ್ಬ್ಗೆ ಸಂಬಂಧಪಟ್ಟಿದ್ದು ಏನೇನಿರುತ್ತೆ, ಇವಾಗ ರೈಸ್ ಆಗಿರ್ಬೋದು, ಇನ್ನೊಂದು ಅದನ್ನು ಜಾಸ್ತಿ ಲೋಡ್ ಮಾಡೋಕ್ಕೆ ಸ್ವಲ್ಪ ಬಲ್ಕಿ ಹಾಕೊಳ್ಬೇಕು. ಪ್ರೋಟೀನ್ಸು ಮಾಮೂಲಿ ಪ್ರೋಟೀನ್ಸ್ ಅಂದರೆ ಬರೀ ವೇ ಪ್ರೋಟೀನು ಅದು ಇದು ಅಂತಲ್ಲ, ಫುಡ್ಡಲ್ಲಿ ಇಂಟೇಕ್ ತೊಗೊಬೋದು. ಪನ್ನೀರ್ ಆಗಿರ್ಬೋದು, ಮಶ್ರೂಮ್ಸು ಆ ಥರ ಎಲ್ಲ, ಚಿಕನ್ನು ಮಟನ್ನು ಫಿಶ್ ಕ್ರ್ಯಾಬ್ ಈ ಥರದ್ದೆಲ್ಲ. ಈಗ ರೈಸ್ ಇದ್ರೆ ಹೊಟ್ಟೆ ಬಂದು ನೋಡುತ್ತೆ ಅಂತ ರೈಸೇ ಬಿಟ್ಬಿಟ್ಟಿದ್ದಾರೆ ಹುಡುಗರು ಸರ್. ಅದೆಲ್ಲ ಮಿತ್ತ, ಸುಮ್ಮನೆ ನಂಬ್ಕೊಂಡು ಕೂತಾರೆ. ರೈಸ್ ತಿನ್ನಬೇಕು ಎಷ್ಟು ತಿನ್ನಬೇಕು ಕ್ವಾಂಟಿಟಿ ಅಷ್ಟೇ ತಿನ್ಬೇಕು ಬಾಡಿಗೆ. ಅದನ್ನು ತಿನ್ಬಿಟ್ಟು ಏನು ಪಾತ್ರೆಗಳನ್ನ ತಿನ್ಬಿಡೋಗಿ ಮಲಿಕೊಂಬಿಟ್ರೆ ಯಾರಿಗೆ ಸರ್ ಹೊಟ್ಟೆ ಬರೋಲ್ಲ? ಮಾಡ್ಬೇಕು, ಕೆಲಸ ಮಾಡ್ಬೇಕು ತಾನೆ, ಕೆಲಸ ಮಾಡಿದ್ರೆ ಬರುತ್ತೆ. ಓಕೆ. ಸೊ ಇದು ನಾರ್ಮಲ್ ಕೆಲಸ ಮಾಡುವಂಥ ಹುಡುಗರುಗಳಿಗೆ. ಓಕೆನಾ? ಇವಾಗ ನಿಮ್ಮ ಸೀಕ್ರೆಟ್ ಹೇಳಿ, ಏನೇನು ಫುಡ್ ತಿಂತೀರಾ? ಒಂದು ಸರ್, ಈಗ ಶೂಟಿಂಗ್ ಇಲ್ಲ ಅಂತಂದ್ರೆ ನೀವು ತಿನ್ನೋ ಫುಡ್ ಯಾವುದು? ಇಲ್ಲ ನನಗೆ ಪ್ರಾಪರ್ ಇದೇ ಥರ ಕಟಿಂಗ್ ಬೇಕು, ಈ ಶೇಪಿಗೆ ಬರಬೇಕು ಅಂತಂದ್ರೆ ಬಿಡುವಂಥ ಫುಡ್ ಯಾವುದು, ಆ್ಯಡ್ ಮಾಡುವಂಥ ಫುಡ್ ಯಾವುದು? ಶೂಟಿಂಗಲ್ಲಿ ಇಲ್ಲದೆ ರೀ ಸರ್, ಒಂದೇ ಫುಡ್ ರೊಟೀನ್ ನಮ್ಮದು. ಬೇರೆ ಇಲ್ಲ ಆ ಥರ ಯಾವಾಗಾದ್ರೂ ತಿನ್ನಬೇಕು ಅಂದರೆ ಇಲ್ಲಾಂದರೆ ತಿನ್ನಲ್ಲ. ಹಂಗೆ ನಂದು ಶುಗರ್ ಮುಟ್ಟಲ್ಲ, ನಾನು ಶುಗರ್ ಅದೇ ಕಾರಣಕ್ಕೆ ಜಾಸ್ತಿ ಇದು ಮಾಡಲ್ಲ. ಮಿಲ್ಕ್ ಪ್ರಾಡಕ್ಟ್ಸ್ ಮುಟ್ಟಲ್ಲ ಯೂಸ್ಲಿ. ಆಮೇಲೆ ಜಾಸ್ತಿ ಕಾರ್ಬ್ಸು ಇದು ಪ್ರೋಟೀನ್ ಇಂಟೇಗೆ ಜಾಸ್ತಿ ಇರುತ್ತೆ. ಓಕೆ. ಈಗ ಕಟಿಂಗ್ಸ್ ಅಂತ ಬಂದರೆ ಸ್ವಲ್ಪ ವಾಟರ್ ಕಂಟೆಂಟ್ ಎಲ್ಲ ಕಮ್ಮಿ ಮಾಡಬೇಕು ಅಂತಾರೆ, ಅದು ಕೊನೆ ಮೂಮೆಂಟಲ್ಲಿ ಸರ್, ಲಾಸ್ಟ್ ಎಂಡಿಂಗಲ್ಲಿ ಮಾಡಬೇಕಾಗುತ್ತೆ. ಅದೊಂದು ಫೇಸ್ ಬರುತ್ತೆ, ಒಂದು 3 to 4 days ಅವ್ರು 1 week ಮಾಡ್ತಾರೆ ಕೆಲವರು. ಸೊ ಆ ಟೈಮಲ್ಲಿ ವಾಟರ್ ಇಂಟೇಕ್ ಕಮ್ಮಿ ಮಾಡಬೇಕಾಗುತ್ತೆ. ಸೊ ಆ ಕ್ವಾಲಿಟಿ ಕಾಣೋಕ್ಕೆ, ಆ ಡೆಪ್ತ್ ಕಾಣೋಕ್ಕೆ ಮಾಡ್ತೀವಿ. ಅವಾಗ ಮಾಡಿರ್ತೀವಿ. ಸೊ ಅದೇ ನಿಮಗೇನು ಹೊಸದು ಅನ್ಸಲ್ಲ, ಈಗ ಕಂಟಿನ್ಯೂ ಮಾಡ್ತಾ ಇರಬೇಕು. ಹಿಂಗೆ ಮಾಡಿದಾಗ ಸೊ ನಾನು ಇದಕ್ಕೆ ಮಾಡಿದಾಗ ನನಗೆ ತುಂಬ ಹೊಸ್ತು ಅನ್ನಿಸ್ತು. ಆಮೇಲೆ ಜೊತೆಗೆ ಅದು ಗೊತ್ತಿರಲಿಲ್ವಲ್ಲ ನಮಗೆ. ಸೊ ಅವಾಗ ಏನಪ್ಪ ಇದು ಇಷ್ಟಲ್ಲ ಅಂತ ಆಲ್ರೆಡಿ ಒಂದು 6 to 7 times ನಾನು ಕಟ್ ಆಫ್ ಬಲ್ಕ್ ಕಟ್ ಮಾಡಿರೋದು ರೊಟೀನ್ ಆಗಿಬಿಟ್ಟಿದ್ದಾವೆ. ಇಷ್ಟೇ ಅಲ್ವಾ? ಸೊ ಆ ಮೈಂಡ್ ಸೆಟ್ ಫಿಕ್ಸ್ ಆಗ್ಬಿಟ್ಟಿರ್ತೀವಿ. ಇಷ್ಟೇ ಆಗೋದು, ಇಷ್ಟ ಮೇಲೆ ಬಾಡಿ ಇಂತ ತಡೆಯಲ್ಲ, ಗೊತ್ತಾಗ್ಬಿಡುತ್ತೆ ನಮಗೇನೆಲ್ಲ. ಸೊ ಅದ್ರ ಮೇಲೆ ಓವರ್ ಎಕ್ಸೀಡ್ ಮಾಡಿ ಏನು ಮಾಡೋಕೆ ಹೋಗ್ಬಾರ್ದು ಸರ್. ಈಗ ಹಬ್ಬ ಹರಿದಿನ ಅಂತ ಅಂದಾಗ ಒಳ್ಳೆ ಡಿಶ್ ನಾನು ನಮ್ಮ ಮನೇಲಿ ತಿನ್ನೋದಿಲ್ಲ ಸರ್.
ಅಲ್ಲ ಫೋರ್ಸು ಮಾಡಲ್ವಾ? ನಮ್ಮ ಮನೇಲಿ ಗೊತ್ತು ನಾನು ಏನೇ ಮಾಡಿದ್ರು ತಿನ್ನಲ್ಲ ಒಂದು ಅದು. ತುತ್ತಾದ್ರೂ ಇಲ್ಲ ತಿನ್ಕೊಂಡು ಹೋಗು ಇಲ್ಲ ಮಗ ಅಂತ ಇಲ್ಲ ಹೇಳಲ್ವಾ? ಹೇಳ್ತಾರೆ, ಬಟ್ ನಾನು ತಿನ್ನಲ್ಲ, ಅವ್ರಿಗೆ ಗೊತ್ತು. ಅಷ್ಟು ಸ್ಟ್ರಿಕ್ಟ್. ನಾನು ತಿನ್ನಲ್ಲ ಸರ್. ಹಬ್ಬ ಹರಿದಿನ ಬಂದು ಮನೇಲಿ ಅದು ಒಬ್ಬಟ್ಟು ತಂಬಿಟ್ಟು ಅದು ನಾನು ಮುಟ್ಟೋದೇ ಇಲ್ಲ, ಫ್ರೆಂಡ್ಸ್ ಬರ್ಡೇ ಏನು ಮುಟ್ಟಲ್ಲ. ನಾನು ಬರೇ ನಾನು ಏನಿರುತ್ತೋ ನಾನು ಏನು ತಿನ್ಬೇಕಿರುತ್ತೆ ಆ ಟೈಮ್ಗೆ ಅದ್ರಲ್ಲಿ ಸೊ ತಿಂತೀನಿ. ನಮ್ಮ ಔಟ್ಲುಕ್ ಕಾಣಿಸ್ಕೋಬೇಕು ಅಂತಂದ್ರೆ ನಾವು ಏನೆಲ್ಲ ತ್ಯಾಗ ಮಾಡ್ಬೇಕಿದೆ? ಖಂಡಿತ ಸರ್, ಒಂದು ತ್ಯಾಗ ಮಾಡಿದ್ರೆ ಏನೋ ಒಂದು ಪಡ್ಕೊಳಕ್ಕೆ ಸಾಧ್ಯ. ನಿಜವಾಗ್ಲೂ ಇಲ್ಲ ಅಂದ್ರೆ ಏನು ಎಲ್ಲಾನು ಒಂದು ಇಟ್ಕೊಳಕ್ಕೆ ಕಷ್ಟ. ನಿಮ್ಮ ಸೀಕ್ರೆಟ್ ಅಲ್ಲಿ ನಿಮ್ಮ ಒಂದು ಫುಡ್ ರೂಟೀನ್ ಯಾವ ರೀತಿಯಾಗಿರುತ್ತೆ? ಸೀಕ್ರೆಟ್ ಅಂತ ಏನಿಲ್ಲ, ಸಮಥಿಂಗ್ ದಟ್ ಐ ಫಾಲೋ. ಅಂದರೆ ಶುಗರ್ ಇವ್ರ ಥರ ಕಟ್ ಆಫ್ ಎಲ್ಲ ಇಲ್ಲ. ಸ್ವೀಟ್ಸ್ ತಿನ್ನಲ್ಲ. ಓಲ್ಡ್ ಮಾಡ್ತಾರೆ, ಎಲ್ಲ ತಿಂತಾರೆ, ಎಲ್ಲ ಮಾಡ್ತಾರೆ. ಅದೇ ನಾನು ಹೇಳ್ತಿರೋದು, ಕಟ್ ಆಫ್ ಮಾಡ್ತಾ ಇಲ್ಲ ನಾನು. ವರ್ಕೌಟ್ ಮಾಡ್ತೀನಿ, ಅದು ಮಾಡ್ತೀನಿ, ವರ್ಕೌಟ್ ಮಾಡ್ತಾರೆ, ಹೌದು ಇಲ್ಲ ಅನ್ನಲ್ಲ, ಬಟ್ ತಿಂತಾರೆ ಸುಮ್ಮನೆ ಚೆನ್ನಾಗಿ ತಿಂತಾರೆ. ಒಳ್ಳೆ ಬ್ಯಾಟ್ಸ್ಮನ್ ಡೌ ಮಾಡೋದಷ್ಟೇ. ಚಾಕ್ಲೇಟ್ ನಾನು ತಿನ್ನೋದೇ ಇಲ್ಲ. ನಾನು ಹೇಳಲಿಲ್ಲ ಹಂಗಂತ. ನಾನು ಐಸ್ ಕ್ರೀಮ್ಸ್, ಚಾಕ್ಲೇಟ್ಸ್, ಹುಡುಗಿರ ಇಷ್ಟನೇ ಇಲ್ಲ. ಇಲ್ಲ ನನಗೆ ಬೇರೆ ಎಲ್ಲ ಜಂಕ್ ತಿನ್ನಲ್ಲ, ಸ್ವೀಟ್ಸ್ ತಿನ್ನಲ್ಲ, ಬಟ್ ನೈಟ್ ಹೊತ್ತು ರೈಸ್ ತಿನ್ನಲ್ಲ. ನೋಡಿ ರೈಸ್ ಬಿಡ್ತಾ ಇದಾರೆ. ನೈಟ್ ಹೊತ್ತು ರೈಸ್, ಮಧ್ಯಾಹ್ನ ರೈಸ್ ಇಲ್ಲ ಅಂದ್ರೆ ಆಗಲ್ಲ ಊಟ. ಮಧ್ಯಾಹ್ನ ರೈಸ್ ಬೇಕು, ನೈಟ್ ಹೊತ್ತು ನಂಗೆ ಬ್ಲೋಟ್ ಆಗುತ್ತೆ. ಒಬ್ಬೊಬ್ರು ಬಾಡಿ ಒಂದೊಂಥರ ರಿಯಾಕ್ಟ್ ಮಾಡುತ್ತಲ್ಲ, ಸೊ ನನಗೆ ರೈಸ್ ತಿಂದರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಬ್ಲೋಟ್ ಆಗ್ತಾ ಇರುತ್ತೆ. ಸೊ ಅಷ್ಟೇ. ಅದು ಬಿಟ್ಟರೆ ಇವ್ರ ಥರ ಎಲ್ಲ ಹಂಗೆಲ್ಲ ಮಾಡೋಣ. ಶುಗರ್ ಎಲ್ಲ ಊರ್ ತರ ಕಾಡು ಮನ್ಸ ನಾವು ತಿನ್ನೋದೇ ಅದೇ ಹಬ್ಬ ಬಂದಾಗ್ಲೂ ತಿನ್ನೋದಿಲ್ಲ, ಅದೆಲ್ಲ ಮಾಡಲ್ಲ. ಹಬ್ಬ ಬಂದಾಗ ಪಾಪ ಅಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಅಷ್ಟೇ. ಅದಕ್ಕೆ ಅಂತಾನೆ ಕಾಯ್ತಾ ಇರ್ತಾರೆ ಸರ್. ಹುಡುಗಿರಿಗೆ ಕ್ರೇವಿಂಗ್ಸ್ ಜಾಸ್ತಿ ಅಂತೆ. ಅಲ್ಲೆಲ್ಲಾದ್ರೂ ಪಾನಿಪುರಿ ಕಾಣಿಸ್ತಾ ಇದ್ರೆ ನಿಲ್ಸಿ ಪಾನಿಪುರಿ ತಿನ್ಕೊಂಡ್ಬಿಟ್ಟು ನಮ್ಗೇನು ಹಾರ್ಮೋನ್ಸ್ ಎಲ್ಲ ಹಿಂಗೆ ಬ್ಯಾಲೆನ್ಸ್ದಾಗ ಇರುತ್ತೆ, ಹಿಂಗೆ ಆಡ್ತಾ ಇರುತ್ತೆ. ಅವಾಗ ಈಗ ಸ್ವೀಟ್ ಅಂದ್ರೆ ಏನ್ ತಿಂದಿರಿ ನೀವು? ಕಾಜು ಬರ್ಫಿ ಒಂದು. ಆಕ್ಚುಲಿ ಸ್ವೀಟ್ಸ್ ಏನು ಜಾಸ್ತಿ ಅಲ್ಲಿ ತಿನ್ಬೇಕು ಅನ್ಸಿದ್ರೆ ಬೇಕು ಅಂತ ಅನ್ಸ ಕಾಜು ಬರ್ಫಿ ಒಂದು ತಿನ್ನೋದು. ಸೆಟ್ಟಲ್ಲಿ ಏನಾರ ಚೀಟ್ ಮಾಡಿದ್ದೀರಿಯಾ? ಸೆಟ್ಟಲ್ ಅವಾಗ ಮಾಡಿಲ್ಲ ನಾನು. ಅವಾಗ ಯಾವುದೋ ಫೋಟೋ ಶೂಟ್ಗೆ ಅಂತ ರೆಡಿ ಆಗ್ತಾ ಇದ್ದು, ಸೊ ಅವಾಗ ಚೀಟೇ ಮಾಡಿಲ್ಲ. ಆ ಟೈಮಲ್ಲಿ ನಾನು ಶುಗರು ಇದು ಮಾಡ್ತಾ ಇಲ್ಲ. ಅವಾಗ ಒಂದು ದಿವಸ ಚೀಟ್ ಡೇ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಡೇ ಜಿಮ್ ಅಲ್ಲಿ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡ್ತೀರಾ? ಹಂಗೆಲ್ಲ ಆ ಥರದ್ದೇನಿಲ್ಲ. ನಾನು ತಿಂದ್ಬಿಟ್ಟೆ ಅಂತ ನೆಕ್ಸ್ಟ್ ಡೇ ಅಂದರೆ ಕರೆಕ್ಟಾಗಿ ವರ್ಕೌಟ್ ಮಾಡ್ತೀನಿ ನಾನು. ಮಿನಿಮಮ್ 1.25 ಗಂಟೆ 2 hours ವರ್ಕೌಟ್ ಮಾಡ್ತೀನಿ ನಾನು. ಸೊ ಎಕ್ಸ್ಟ್ರಾ ಇನ್ನೂ 3 ಗಂಟೆ ಮಾಡೋಕ್ಕೆ. ಓಕೆ, ಈ ಕ್ವಶನ್ ಇಬ್ರಿಗೂ. ಈಗ ಆಸ್ ಎ ಆರ್ಟಿಸ್ಟ್ ಆಗಿರೋದ್ರಿಂದ ನಾನು ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಿಸ್ಲೇಬೇಕು, ಸೊ ಇದನ್ನೆಲ್ಲ ತ್ಯಾಗ ಮಾಡ್ತಿದ್ದೀನಿ. ಓಕೆ, ಆರ್ಟಿಸ್ಟ್ ಆಗದೆ ಇದ್ದಿದ್ರೆ ಇವನ್ನೆಲ್ಲ ಮಾಡ್ತಿದ್ದೀರಾ? ಖಂಡಿತ ನಾನು ಮಾಡ್ತಾ ಇದ್ದೀನಿ. ಮನ್ಸ್ ಮುಟ್ಕೊಂಡು ಹೇಳ್ಬೇಕು. ಮನ್ಸು ಮುಟ್ಕೊಂಡು ಖಂಡಿತ ನಾನು ಮಾಡ್ತಿದ್ದೆ. ನನಗೆ ಒಂಚೂರು ಫಿಟ್ನೆಸ್ ಅವಾಗಿಂದ ನನಗೆ ಇಷ್ಟ ಸರ್. ಅವಾಗ ಹಿಂಗಿರ್ತೇವತ್ತ, ನಮ್ಗೆ ಯಾರು ನೋಡ್ಬೇಕು ಹಂಗೆ ಹಿಂಗೆ. ಅಯ್ಯೋ ಯಾಕೆ ಅಲ್ಲ, ಆರ್ಟಿಸ್ಟ್ ಆಗಿರ್ಲಿಲ್ಲ ಅಂತಿದ್ರೆ ಅಲ್ಲ, ಯಾರು ತೋರಿಸ್ಕೊಬೇಕು ಅಂತಾನೆ ಮಾಡೋದು ಅಲ್ಲ ಸರ್. ನಮ್ಮ ಖುಷಿ ಒಬ್ಬೊಬ್ರಿಗೆ ಇರುತ್ತಲ್ಲ. ಮೇ ಬಿ ಕೆಲವ್ರಿಗೆ ಇರ್ತಾರೆ. ನಮ್ಮ ಖುಷಿಗೆ ಮಾಡ್ಕೊಳ್ಳೋದು ಏನು ತಪ್ಪು? ಕರೆಕ್ಟ್. ನಮ್ಮ ಖುಷಿಗೆ, ನಮ್ಮ ಹೆಲ್ತ್, ನಮ್ಮ ಇದನ್ನ ಮೇಂಟೈನ್ ನಮಗೆ ತಪ್ಪು. ಸೊ ನಮ್ದು ಆ ಥರ ಇದಿಲ್ಲ ಅಂದ್ರೆ ಮೇಂಟೈನ್ ಮಾಡ್ತೀವಿ. ಏನಕ್ಕೆ ಕೇಳಿದೆ ಅಂತಂದ್ರೆ ನಮ್ದು ಏಜ್ ಇರುತ್ತೆ ಸೇಮ್. ಸೊ ಅವ್ರಿಗೂ ನಮಗೂ ಕಂಪೇರ್ ಮಾಡಿದ್ರೆ ಹೆಂಗಿರುತ್ತೆ ಅಂತಂದ್ರೆ ನಮಗೂ ದೊಡ್ಡವ್ರ ತರ ಕಾಣ್ತಿರ್ತಾರೆ. ಏಜ್ ಒಂದೇ ಇರುತ್ತೆ, ನಮಗೂ ದೊಡ್ಡವ್ರ ತರ ಕಾಣಿಸ್ತಿದ್ದಾರೆ. ಅಂದ್ರೆ ಯಾವುದೇ ರೀತಿ ಪ್ರಾಪರ್ ಡಯಟ್ ಇರಲ್ಲ. ಏನ್ ಬೇಕು ಆರಾಮಾಗಿ ಅದು ಇದು ತಿನ್ಕೊಂಡು ಹಂಗಿರ್ತಾರೆ. ಇನ್ ಕೆಲವ್ರು ನನ್ಗೆ ಸ್ವಲ್ಪ ಅದು ಸ್ಕ್ರೀನ್ ಪ್ರೆಸೆನ್ಸ್ ನನಗೆ ಆಗ್ತದೆ ಅಂದ್ರೆ ಸ್ವಲ್ಪ ಒಂಚೂರು ತಿನ್ನೋದೆಲ್ಲ ನೋಡ್ಕೊಂಡು ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಇರ್ಲಿಲ್ಲ ಅಂದಿದ್ರೆ ಏನಾದ್ರು ಚೀಟ್ ಗೀಟ್ ಆಗ್ಬೋದಿತ್ತ? ಓಕೆ, ಹಯಗ್ರೀವ ಸಿನಿಮಾ ಅಂತ ಅಂದಾಗ ಇಬ್ರು ಕೂಡ ಚಾಯ್ಸಸ್ ಮಾಡ್ತಾ ಇರುವಂತ ಸಿನಿಮಾಗಳೇನಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಒಬ್ಬೊಬ್ರು ಕೇಳ್ತೀನಿ, ನಿಮ್ಮ ಒಂದೊಂದು ಸಿನಿಮಾ ಆದ್ಮೇಲೂ ಸರ್ ಒಂದು ಸಕ್ಸಸ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ ಸೆಕೆಂಡ್ರಿ, ಅದು ಪಕ್ಕಕ್ಕೆ ಇಟ್ರು ನೆಕ್ಸ್ಟ್ ಸಿನಿಮಾದಲ್ಲಿ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ಕೋಬೇಕು, ಲುಕ್ ವೈಸ್ ಆಗಿರ್ಬೋದು, ಪ್ರೆಸೆನ್ಸ್ ವೈಸ್ ಆಗಿರ್ಬೋದು ಅಂತಂದ್ರೆ ಒಬ್ಬ ಡೈರೆಕ್ಟರ್ ಬಂದು ಕತೆ ಹೇಳಿದಾಗ ನೀವು ನೋಡುವಂತ ತುಂಬಾ ನೋಟಿಸ್ ಮಾಡುವಂಥದ್ದು ಕತೆ ಮತ್ತು ಕ್ಯಾರೆಕ್ಟರ್ ಸರ್. ಕತೆ ಯಾವ ರೀತಿ ವಿಭಿನ್ನವಾಗಿದೆ, ಜೊತೆಗೆ ನಾನು ಪ್ಲೇ ಮಾಡೋ ಕ್ಯಾರೆಕ್ಟರ್ ಇದೆಯಲ್ಲ ಅದು ಎಷ್ಟು ಮಟ್ಟಿಗೆ ಜನಕ್ಕೆ ಕನೆಕ್ಟ್ ಆಗುತ್ತೆ. ಈಗಿನ ಪ್ರೆಸೆಂಟ್ ಸಿಚುವೇಶನ್ ಜನಕ್ಕೆ ಆಗಲಿ ಯೂತ್ಸ್ಗಾಗಲಿ ಲೈಕ್ ಒಂದು ಏಜ್ ಕ್ಯಾಟಗರಿ ಇರುತ್ತಲ್ಲ, ಯಾವ ರೀತಿ ನಾನು ಕನ್ವಿನ್ಸ್ ಮಾಡ್ಬೋದು ಅವ್ನು ಈ ಕ್ಯಾರೆಕ್ಟರ್ ಮುಖಾಂತರ ಮಾಡಿದ್ರೆ ನಾನು. ಸೊ ಅದನ್ನ ಮೇಜರ್ ನೋಡ್ತೀನಿ, ಅದನ್ನ ನೋಟಿಸ್ ಮಾಡ್ತೀನಿ. ನೀವು ಕತೆ ಆ್ಯಂಡ್ ಅವ್ರಿಗೆ ಅಂದರೆ ಡೈರೆಕ್ಟರ್ಸ್ಗೆ ಅವ್ರ ಪ್ರೀವಿಯಸ್ ವರ್ಕ್ ನೋಡ್ತೀನಿ ನಾನು. ಅಂದರೆ ಹೇಳಿದ ಕತೆನ ಅದೇ ಥರ ಎಷ್ಟು ತೆಗಿಯೋ ಒಂದು ಇದಿರುತ್ತೆ, ಅಬಿಲಿಟಿ ಇರುತ್ತೆ. ಸೊ ನಾನು ಅವ್ರ ಪ್ರೀವಿಯಸ್ ವರ್ಕ್ ಕೂಡ ಯೂಶ್ವಲಿ ಚೆಕ್ ಮಾಡಿಬಿಟ್ಟು ದೆನ್ ಐ ಗೋ ಫಾರ್. ಆ್ಯಂಡ್ ಇವ್ರದ್ದು ಹೊಸ ಡೈರೆಕ್ಟರ್ ಅಲ್ಲ, ಅವ್ರದ್ದು ಶಾರ್ಟ್ ಮೂವಿ ಮಾಡಿದ್ದು ನೋಡಿದ್ರೆ ಅವೆಲ್ಲ ನೋಡ್ಬೋದು. ಓಕೆ, ಇಲ್ಲ ಅಟ್ಲೀಸ್ಟ್ ತುಂಬ ಏನು ಪರಿಚಯನೇ ಇಲ್ದವ್ರು ಅಟ್ಲೀಸ್ಟ್ ಐ ಏನಂತಾರೆ ಬಿಹೈಂಡ್ ದ ಸೀನ್ಸ್ ಅಟ್ಲೀಸ್ಟ್ ಕೇಳಿರ್ತೀನಿ ಏನು ಮಾಡ್ತೀರಾ. ತುಂಬ ಡಿಸ್ಕಷನ್ಸ್ ಆದಮೇಲೆ ಐ ಟೇಕ್ ಇಟ್ ಅಪ್. ಬಿಕಾಸ್ ಕೆಲವು ಸಲ ಹೇಳೋದು ಒಂದಾಗುತ್ತೆ, ಮಾಡುವಾಗ ಇಟ್ಸ್ ಅಗೇನ್ ಡಿಫಿಕಲ್ಟ್ ಟು ಪುಟ್ ದ್ಯಾಟ್ ಹೋಲ್ ಆನ್ ಸ್ಕ್ರೀನ್ ಅಲ್ಲ. ಸೊ ಪ್ರೀವಿಯಸ್ ವರ್ಕ್ ನೋಡಿನೇ ಯೂಶ್ವಲಿ ನಾನು ಓಕೆ ಮಾಡಿರೋದು. ಓಕೆ ಸರ್, ಒಂದು ಹೇಳ್ತಾ ಇದ್ರು ಕತೆ ಹೇಳಿರ್ತಾರೆ, ಇಂಪ್ಲಿಮೆಂಟ್ ಯಾವ ರೀತಿಯಾಗಿ ಆಗುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಬಂದ್ಬಿಟ್ಟು ಒಂದು ಚಿನ್ನದ ಸ್ಪೂನು, ಚಿನ್ನದ ಅಡುಗೆ ರೀತಿಲಿ ಹೇಳಿರ್ತಾರೆ, ಬಟ್ ಇಂಪ್ಲಿಮೆಂಟ್ ಎಲ್ಲೋ ನಾನು ಅನ್ಕೊಂಡ ರೇಂಜಿಗೆ ಆಗಿಲ್ಲ, ಇಮ್ಯಾಜಿನೇಷನ್ ತಕ್ಕನಾಗಿ ಬಂದಿಲ್ಲ ಅಂತಂದ್ರೆ ಆಲ್ರೆಡಿ ಮಾಡ್ಬಿಟ್ಟಿರ್ತೀರಾ. ಬಟ್ ಆ ಟೈಮ್ ಏನಾದರೂ ಹಿಂದೆ ಏನಾದರೂ ಆಗಿದೆಯಾ ಆ ಥರದ್ದು ಯಾವ್ದಾರ? ನನಗೆ ಇದುವರೆಗೂ ಸರ್ ಇಲ್ಲಲ್ಲ, ಇದುವರೆಗೂ ನಂದು ಯಾವುದೂ ಆ ಥರದ್ದು ಆಗಿಲ್ಲ. ಯಾಕಂದರೆ
ನೀವು ಹೇಳಿದ್ದು ಕರೆಕ್ಟ್ ಅದು. ಕೆಲವರು ಕತೆ ಹೇಳ್ಬೇಕಾದ್ರೆ ಹೇಳೋ ರೀತಿ ಬೇರೆ ಇರುತ್ತೆ, ಎಕ್ಸಿಕ್ಯೂಷನಲ್ಲಿ ತುಂಬ ಫೇಲ್ ಆಗ್ತಾರೆ. ಸೊ ಅದು ಮಾಡಬೇಕಾದ್ರೆ ಕತೆ ಹೇಳಿದಾಗ ಎಕ್ಸಿಕ್ಯೂಷನ್ ಅಂತ ಮಾಡ್ತಾರೆ. ಸೊ ಅವ್ರು ಅದನ್ನು ಯಾವ ಥರ ಪೊಟೆನ್ಷಿಯಲ್ ಇದ್ರೆ ಅಂತ ಫಸ್ಟ್ ನೋಡ್ತೀವಿ ನಾವು. ಲೈಕ್ ಈಗ ನಮ್ಮದು ರಘುವರ್ಗೆ ಕೊಡಬೇಕಾಗಿರೋದೆ ಅವ್ರದ್ದು ಆಲ್ರೆಡಿ ಆ ಬೆಲ್ಲ ಅನ್ನೋ ಒಂದು ಶಾರ್ಟ್ ಫಿಲಮ್ ಬಂದಿತ್ತು. ಸೊ ಅವ್ರದ್ದು ಅದಕ್ಕೊಂದಷ್ಟು ಅವಾರ್ಡ್ಸ್ ಇದೆಲ್ಲ ಬಂದು ನಾವು ಅದನ್ನು ನೋಡಿದಾಗ ಈಸ್ ಕೇಪಬಲ್ ಆಫ್ ಅಂತು ಯಾಕಂದರೆ ಈ ಕತೆಗೂ ಅದಕ್ಕೂ ಐ ಕ್ಯಾನ್ ಹ್ಯಾಂಡಲ್, ಅವ್ರು ಮಾಡಿರೋ ಜಾನರ್ಗೂ ಅದಕ್ಕೆ ಕ್ಯಾನ್ ಹ್ಯಾಂಡಲ್. ಜೊತೆಗೆ ಅವರು ನಾವು ಆ ಟೀಮ್ ಇರುತ್ತಲ್ಲ ಸರ್, ಈಗ ಸಿನಿಮಾಟೋಗ್ರಫಿ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಅದು ಟೋಟಲ್ ಇದನ್ನು ನಾವು ಸ್ಟ್ರಾಂಗಾಗಿ ಬಿಲ್ಡ್ ಮಾಡಿಕೊಟ್ರೆ ಆಬ್ವಿಯಸ್ ಅದು ಆಟೋಮೆಟಿಕ್ಕಾಗಿ ಚೆನ್ನಾಗೇ ಹೋಗುತ್ತೆ. ಒಂದು ಏರುಪೇರು ಆಯಿತು ಅಂದರೆ ಅಲ್ಲಿ ಮುಗೀತು.